त्वं संवदत्वं संगो मनासि जानता देवाभागं यथा पूर्वे संज्ञानानाम् उपासते संज्ञानानाम् उपासते संज्ञानानाम् उपासते। ಕುತ್ತಿಗೆಯ ವ್ಯಾಯಾಮ ಪ್ರಕಾರ ಒಂದು ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಬೆಂಡಿಂಗ್. ಕುತ್ತಿಗೆಯನ್ನು ಮುಂದೆ ಮತ್ತು ಹಿಂದಕ್ಕೆ ಬಗ್ಗಿಸುವುದು. ಸಜಿತ್ ಮುದ್ರೆಯಲ್ಲಿ ನಿಲ್ಲಿ, ಅಂದರೆ ಕಾಲುಗಳಲ್ಲಿ 2 ಇಂಚುಗಳಷ್ಟು ಆರಾಮದಾಯಕ ಅಂತರದಲ್ಲಿದೆ. ಕೈಗಳನ್ನು ಸೊಂಟದ ಮೇಲಿರಿಸಿ ಶ್ವಾಸವನ್ನು ಬಿಡುತ್ತಾ ನಿಧಾನವಾಗಿ ತಲೆಯನ್ನು ಮುಂದಕ್ಕೆ ಬಗ್ಗಿಸೋಣ. ಗಲ್ಲವನ್ನು ಎದೆಯ ಭಾಗಕ್ಕೆ ಸ್ಪರ್ಶಿಸಲು ಪ್ರಯತ್ನಿಸೋಣ. ಈಗ ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ತಲೆಯನ್ನು ನೇರ, ಉಸಿರನ್ನು ಬಿಡುತ್ತಾ ತಲೆ ಹಿಂದಕ್ಕೆ, ಉಸಿರು ಒಳಗೆ ತೆಗೆದುಕೊಳ್ಳುತ್ತಾ ತಲೆ ನೇರ. ಗಮನಿಸೋಣ. ಪ್ರಕಾರ 2 ರೈಟ್ ಅಂಡ್ ಲೆಫ್ಟ್ ಬೆಂಡಿಂಗ್. ಕುತ್ತಿಗೆಯನ್ನು ಬಲ ಮತ್ತು ಎಡಭಾಗಕ್ಕೆ ಬಗ್ಗಿಸುವುದು. ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನು ಬಲಭಾಗಕ್ಕೆ ಬಗ್ಗಿಸಿ ಬಲ ಕಿವಿಯನ್ನು ಬಲಭುಜಕ್ಕೆ ತಾಗಿಸಲು ಪ್ರಯತ್ನಿಸೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆ ನೇರ, ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನು ಎಡಭಾಗಕ್ಕೆ ಬಗ್ಗಿಸಿ ಎಡಕಿವಿಯನ್ನು ಎಡಭುಜಕ್ಕೆ ತಾಗಿಸಲು ಪ್ರಯತ್ನಿಸೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆ ಸಹಜ ಸ್ಥಿತಿಗೆ ತನ್ನಿ. ಗಮನಿಸೋಣ. ಪ್ರಕಾರ 3 ರೈಟ್ ಅಂಡ್ ಲೆಫ್ಟ್ ಟ್ವಿಸ್ಟಿಂಗ್. ಕುತ್ತಿಗೆಯನ್ನು ಬಲ ಮತ್ತು ಎಡಕ್ಕೆ ತಿರುಗಿಸುವುದು. ಉಸಿರನ್ನು ಬಿಡುತ್ತಾ ತಲೆಯನ್ನು ಬಲಬದಿಗೆ, ಗಲ್ಲ ಕುತ್ತಿಗೆಯ ನೇರಕ್ಕೆ ಬರುವಷ್ಟು ತಿರುಗಿಸುತ್ತಾ ಹೋಗೋಣ. ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ತಲೆಯನ್ನು ಸಾಮಾನ್ಯ ಸ್ಥಿತಿಗೆ ತರೋಣ. ಉಸಿರನ್ನು ಬಿಡುತ್ತಾ ತಲೆಯನ್ನು ಎಡಬದಿಗೆ ತಿರುಗಿಸಿ ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ತಲೆಯನ್ನು ಸಹಜ ಸ್ಥಿತಿಗೆ ತರೋಣ. ಗಮನಿಸೋಣ. ನೆಕ್ ರೊಟೇಷನ್, ಗ್ರೀವ ಭ್ರಮಣ. ಕುತ್ತಿಗೆಯನ್ನು ತಿರುಗಿಸುವುದು. ತಲೆಯನ್ನು ಎದುರಿಗೆ ಬಗ್ಗಿಸಿ ಗಲ್ಲವನ್ನು ಎದೆಗೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡೋಣ. ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ತಲೆಯನ್ನು ಬಲ ದಿಕ್ಕಿನಲ್ಲಿ ತಿರುಗಿಸಿ. ತಲೆ ಕೆಳಗಿನ ಬದಿಗೆ ಬಂದಾಗ ಉಸಿರನ್ನು ಬಿಡಿ. ಈಗ ತಲೆಯನ್ನು ಎಡಬದಿಯಲ್ಲಿ ತಿರುಗಿಸೋಣ. ಕೈಗಳನ್ನು ಕೆಳಗೆ ತರೋಣ. ಗಮನಿಸೋಣ. ಕುತ್ತಿಗೆಯ 4 ಕಡೆ ಸೆಳೆತ, ಕುತ್ತಿಗೆಯ ಸಂದುಗಳು ಹಾಗೂ ಮಾಂಸಖಂಡಗಳಲ್ಲಿ ಶೀತಲತೆ, ಕುತ್ತಿಗೆಯ ಟೆನ್ಷನ್ ದೂರವಾದ ಅನುಭವವಾಗುವುದು. ಕುತ್ತಿಗೆ ನೋವು ಹಾಗೂ ಸ್ಪಾಂಡಿಲೈಟಿಸ್ ತೊಂದರೆ ಇರುವವರು ಈ ವ್ಯಾಯಾಮವನ್ನು ಜಾಗರೂಕತೆಯಿಂದ ಮಾಡೋಣ. ಮುಂದಕ್ಕೆ ನಾವು ಮಾಡಲಿದ್ದೇವೆ ಕಟಿಶಕ್ತಿ ವಿಕಾಸನ, ಟ್ರಂಕ್ ಮೂವ್ಮೆಂಟ್, ಸೊಂಟದ ವ್ಯಾಯಾಮ. ಕಾಲುಗಳನ್ನು ಪರಸ್ಪರ 2 ಅಡಿಗಳಷ್ಟು ಅಂತರದಲ್ಲಿ ಇಡೋಣ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಎದೆಯ ಎತ್ತರಕ್ಕೆ ತರುವ. 2 ಅಂಗೈಗಳು ಪರಸ್ಪರ ಅಭಿಮುಖವಾಗಿರಲಿ. ಉಸಿರನ್ನು ಹೊರಗೆ ಬಿಡುತ್ತಾ ಬಲಬದಿಗೆ ಸೊಂಟದ ಮೇಲ್ಭಾಗವನ್ನು ತಿರುಗಿಸೋಣ. ಎಡಕೈ ಅಂಗೈ ಬಲಭುಜವನ್ನು ಮುಟ್ಟಲಿ. ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮೊದಲ ಸ್ಥಿತಿಗೆ ಬರೋಣ. ಉಸಿರನ್ನು ಹೊರಗೆ ಬಿಡುತ್ತಾ ಎಡಬದಿಗೆ ಬಲಕೈ ಅಂಗೈ ಎಡಭುಜವನ್ನು ಮುಟ್ಟಲಿ. ಶ್ವಾಸವನ್ನು ಒಳಗೆ ಎಳೆದುಕೊಂಡು ಮೊದಲ ಸ್ಥಿತಿಗೆ ಬರೋಣ. ಇನ್ನೊಮ್ಮೆ ಪುನರಾವರ್ತಿಸೋಣ. ಉಸಿರನ್ನು ಬಿಡುತ್ತಾ ಬಲಕ್ಕೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ, ಉಸಿರು ಬಿಡುತ್ತಾ ಎಡಕ್ಕೆ, ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ,
ಶ್ವಾಸವನ್ನು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸೋಣ. ದೇಹವನ್ನು ಗಮನಿಸುತ್ತಾ ವಿಶ್ರಮಿಸೋಣ. ಸ್ಪೈನಲ್ ತೆಗೆದುಕೊಳ್ಳುತ್ತಾ ನೇರ, ಉಸಿರು ಬಿಡುತ್ತಾ ಕೆಳಕ್ಕೆ, ಉಸಿರು ತೆಗೆದುಕೊಳ್ಳುತ್ತಾ ನೇರ, ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗೆ ತರೋಣ. ಗಮನಿಸೋಣ. ಈ ವ್ಯಾಯಾಮದಿಂದ ಮೊಣಕಾಲುಗಳ ಗಂಟುಗಳು ಬಲಗೊಳ್ಳುತ್ತದೆ. ಯೋಗಾಸನದತ್ತ ಮುಂದುವರಿಯೋಣ. ಮೊದಲಿಗೆ ತಾಡಾಸನ, ಪಾಮ್ ಟ್ರೀ ಪೋಸ್ಚರ್. ತಾಳೆ ಒಂದು ಮರದ ಹೆಸರು. ಕಾಲುಗಳನ್ನು ಪರಸ್ಪರ 2 ಇಂಚು ದೂರದಲ್ಲಿ ಇಡೋಣ. ಕೈಗಳನ್ನು ಭುಜದ ನೇರಕ್ಕೆ ಎತ್ತಿಕೊಳ್ಳೋಣ. ಬೆರಳುಗಳನ್ನು ಪರಸ್ಪರ ಜೋಡಿಸಿಕೊಂಡು ಹೊರಮುಖವಾಗಿ ತಿರುಚಿಕೊಳ್ಳೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಭುಜಗಳನ್ನು ಮೇಲಕ್ಕೆತ್ತಿ, ಹಿಂಗಾಲುಗಳನ್ನು ಮೇಲಕ್ಕೆತ್ತಿ, ಬೆರಳುಗಳ ಮೇಲೆ ಸಂತುಲನೆಯನ್ನು ಮಾಡಿ. ಈ ಸ್ಥಿತಿಯಲ್ಲಿ 10 ರಿಂದ 15 ಸೆಕೆಂಡು ಸಹಜ ಉಸಿರಾಟದಲ್ಲಿ ನಿಲ್ಲೋಣ. ಈ ಆಸನ ಶರೀರದಲ್ಲಿ ಬಲಿಷ್ಠತೆ ತರುತ್ತದೆ. ಬೆನ್ನು ನೋವಿಗೆ ಹೊಂದಿದ ನರಗಳನ್ನು ಸರಿಪಡಿಸಲು ಸಹಕರಿಸುತ್ತದೆ. ಎಕ್ಸೇಲ್ ಮಾಡಿಕೊಂಡು ಹಿಂಗಾಲನ್ನು ಕೆಳಗೆ ತನ್ನಿ. ಇಂಟರ್ಲಾಕ್ ಆದ ಬೆರಳುಗಳನ್ನು ಬಿಡಿಸಿಕೊಳ್ಳುತ್ತಾ ಕೈಗಳನ್ನು ಪಕ್ಕದಿಂದಲೇ ನಿಧಾನವಾಗಿ ಕೆಳಗೆ ತಂದು ಮೊದಲಿನ ಸ್ಥಿತಿಗೆ ಬರೋಣ. ವರ್ಟಿಗೋ, ವೆರಿಕೋಸ್ ವೇನ್ ಸಮಸ್ಯೆ ಇದ್ದವರು ಹಿಂಗಾಲನ್ನು ಎತ್ತರೆ ಮಾಡೋಣ. ಈಗ ನಾವು ಮಾಡಲಿದ್ದೇವೆ ವೃಕ್ಷಾಸನ, ಟ್ರೀ ಪೋಸ್ಚರ್. ವೃಕ್ಷ ಎಂದರೆ ಮರ. ಕಾಲುಗಳನ್ನು ಪರಸ್ಪರ 2 ಇಂಚು ದೂರವಿಡೋಣ. ನಮ್ಮ ಮುಂದಿನ ಒಂದು ನಿರ್ದಿಷ್ಟ ಬಿಂದುವಿನ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. ಉಸಿರನ್ನು ಹೊರಗೆ ಬಿಟ್ಟು ಬಲಗಾಲನ್ನು ಬಗ್ಗಿಸಿ ಎಡತೊಡೆಯ ನಡುವೆ ಇಡೋಣ. ನೆನಪಿಡಿ, ಹಿಂಗಾಲು ಮೂಲಾಧಾರ ಪ್ರದೇಶವನ್ನು ಸೇರಿಕೊಂಡಿರಬೇಕು. ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತೋಣ. ಅಂಗೈಗಳನ್ನು ಪರಸ್ಪರ ಜೋಡಿಸಿ 10 ರಿಂದ 15 ಸೆಕೆಂಡು ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಮಾಡೋಣ. ಈ ಆಸನವನ್ನು ಮಾಡುವುದರಿಂದ ನರಗಳು ಹಾಗೂ ಮಾಂಸಖಂಡಗಳು ಆರೋಗ್ಯದಾಯಕವಾಗಿರುತ್ತದೆ. ಏಕಾಗ್ರತೆಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಉಸಿರನ್ನು ಬಿಡುತ್ತಾ ವಾಪಸ್ ಸಹಜ ಸ್ಥಿತಿಗೆ ಬರೋಣ. ಈಗ ದೇಹದ ಎಡಬದಿಗೆ ಈ ಆಸನವನ್ನು ಪುನರಾವರ್ತಿಸೋಣ. ಉಸಿರನ್ನು ಹೊರಗೆ ಬಿಟ್ಟು ಎಡಕಾಲನ್ನು ಬಗ್ಗಿಸಿ ಬಲ ತೊಡೆಯ ನಡುವೆ ಇಡೋಣ. ಹಿಂಗಾಲು ಮೂಲಾಧಾರ ಪ್ರದೇಶವನ್ನು ಸೇರಿಕೊಂಡಿರಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತೋಣ. ಅಂಗೈಗಳು ಪರಸ್ಪರ ಜೋಡಿಸಿ 10 ರಿಂದ 15 ಸೆಕೆಂಡು ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಸಂಧಿವಾತ ಹಾಗೂ ವರ್ಟಿಗೋ ಸಮಸ್ಯೆ ಇದ್ದವರು ಜಾಗರೂಕತೆಯಿಂದ ಮಾಡೋಣ. ಉಸಿರು ಬಿಡುತ್ತಾ ಸಹಜ ಸ್ಥಿತಿಗೆ ಬರೋಣ. ಗಮನಿಸೋಣ. ಮುಂದಿನ ಹಸ್ತ ಆಸನ, ಹ್ಯಾಂಡ್ಸ್ ಟು ಫೀಟ್ ಪೋಸ್ಚರ್. ಸಮಸ್ಥಿತಿಯಲ್ಲಿ ನಿಲ್ಲೋಣ. ಕಾಲುಗಳಲ್ಲಿ 2 ಇಂಚು ಅಂತರ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ನಿಧಾನವಾಗಿ ಮುಂದಿನಿಂದಲೇ ಮೇಲಕ್ಕೆತ್ತೋಣ. ಶರೀರವನ್ನು ಸೊಂಟದಿಂದ ಮೇಲ್ಭಾಗಕ್ಕೆ ಎಳೆಯುವ, ಸೊಂಟದಿಂದ ಕೆಳಗೆ ಕೆಳಮುಖ ಒತ್ತಡ. ಉಸಿರು ಬಿಡುತ್ತಾ ಮುಂಭಾಗಕ್ಕೆ ಬಗ್ಗಿ ಅಂಗೈಗಳನ್ನು ಪಾದದ ಅಕ್ಕಪಕ್ಕ ನೆಲಕ್ಕೆ ಒತ್ತಿ. 2 ಪಾದ ಮತ್ತು ಹಸ್ತಗಳು ಸಮಾನಾಂತರವಾಗಿ ಒಂದೇ ರೇಖೆಯಲ್ಲಿ ಇರಲಿ. ಈ ಸ್ಥಿತಿಯಲ್ಲಿ 10 ರಿಂದ 30 ಸೆಕೆಂಡುಗಳ ಕಾಲ ಸಹಜ ಉಸಿರಾಟ. ಕಾರ್ಡಿಯಾಕ್ ಡಿಸಾರ್ಡರ್ಸ್, ವರ್ಟಿಬ್ರಲ್ ಅಂಡ್ ಡಿಸ್ಕ್ ಡಿಸಾರ್ಡರ್, ಹರ್ನಿಯಾ, ಅಲ್ಸರ್, ವರ್ಟಿಗೋ ಸಮಸ್ಯೆ ಇರುವವರು ಗಮನಿಸಿಕೊಂಡು ಮಾಡೋಣ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಶರೀರವನ್ನು ಮೇಲಕ್ಕೆತ್ತೋಣ. ಉಸಿರನ್ನು ಬಿಡುತ್ತಾ ಕೈಗಳನ್ನು ಪಕ್ಕದಿಂದ ಕೆಳಕ್ಕೆ ಇಳಿಸುವ. ಸಮಸ್ಥಿತಿಯಲ್ಲಿ ಗಮನಿಸಿಕೊಂಡು ವಿಶ್ರಾಂತಿ ಮಾಡೋಣ. ಈ ಆಸನವು ಮೇರುದಂಡವನ್ನು, ಸ್ಪೈನಲ್ ಕಾರ್ಡ್ ಅನ್ನು ಶಕ್ತಿಯುತ ಹಾಗೂ ಫ್ಲೆಕ್ಸಿಬಲ್ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ. ಮುಟ್ಟಿನ ಸಮಸ್ಯೆಯನ್ನು ನಿವಾರಿಸಿ ಋತುಚಕ್ರವನ್ನು ಸರಾಗಗೊಳಿಸುತ್ತದೆ. ಈಗ ನಾವು ಮಾಡಲಿದ್ದೇವೆ ಅರ್ಧಚಕ್ರಾಸನ, ದ ಹಾಫ್ ವೀಲ್ ಪೋಸ್ಚರ್. ಕಾಲುಗಳಲ್ಲಿ 2 ಇಂಚು ಅಂತರದಲ್ಲಿ ನಿಂತುಕೊಂಡಿದ್ದೇವೆ. ನೇರವಾಗಿ ನಿಲ್ಲುವ. ಸೊಂಟಕ್ಕೆ 2 ಕೈಗಳಿಂದ ಆಸರೆ ನೀಡುವ. ಕೈಗಳ ಹೆಬ್ಬೆರಳುಗಳು ಒಂದಕ್ಕೊಂದು ತಾಗುವಂತಿರಲಿ. ಶ್ವಾಸವನ್ನು ಬಿಡುತ್ತಾ ಶರೀರವನ್ನು ಸೊಂಟದಿಂದ ಹಿಂದಕ್ಕೆ ಬಗ್ಗಿಸೋಣ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಮಾಡುತ್ತಾ ವಿಶ್ರಮಿಸೋಣ. 10 ರಿಂದ 30 ಸೆಕೆಂಡು ಈ ಸ್ಥಿತಿಯಲ್ಲಿ ಇರೋಣ. ಈ ಆಸನವು ಬೆನ್ನುಹುರಿ ಅಂದರೆ ಸ್ಪೈನಲ್ ಕಾರ್ಡ್ ಅನ್ನು ಬಲಿಷ್ಠಗೊಳಿಸುತ್ತದೆ. ಉಸಿರಾಟದ ಸಾಮರ್ಥ್ಯವನ್ನು ಉತ್ತಮಗೊಳಿಸುತ್ತದೆ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಾಪಸ್ ಬನ್ನಿ. ಉಸಿರು ಖಾಲಿ ಮಾಡುತ್ತಾ ಸಮಸ್ಥಿತಿ. ಅಧಿಕ ರಕ್ತದೊತ್ತಡ, ಹೈ ಬ್ಲಡ್ ಪ್ರೆಷರ್ ಇರುವವರು ಜಾಗೃತಿಯಿಂದ ಬಗ್ಗಬೇಕು.
ಶರೀರವನ್ನು ಗಮನಿಸುತ್ತಾ ವಿಶ್ರಮಿಸೋಣ. ಮುಂದಿನ ಆಸನ ತ್ರಿಕೋನಾಸನ. ಸಮಸ್ಥಿತಿ. ಕೈಗಳನ್ನು ಸೊಂಟದ ಮೇಲಿಟ್ಟುಕೊಳ್ಳೋಣ. ಕಾಲುಗಳನ್ನು ಪರಸ್ಪರ ಆರಾಮದಾಯಕ ದೂರದಲ್ಲಿ 2 ರಿಂದ 3 ಅಡಿ ಅಂತರದಲ್ಲಿ ಇಟ್ಟುಕೊಳ್ಳೋಣ. ಕೈಗಳನ್ನು ನಿಧಾನವಾಗಿ ಪಕ್ಕದಿಂದ ಭುಜದ ತನಕ ಮೇಲಕ್ಕೆತ್ತೋಣ. ಬಲಕಾಲಿನ ಪಾದವನ್ನು 90 ಡಿಗ್ರಿಯಷ್ಟು ತಿರುಗಿಸೋಣ. ಉಸಿರನ್ನು ಬಿಡುತ್ತಾ ಬಲಭಾಗಕ್ಕೆ ಬಾಗಿಕೊಳ್ಳೋಣ ಹಾಗೂ ಬಲಕೈಯ ಅಂಗೈಯನ್ನು ಬಲಕಾಲಿನ ಪಾದದ ಹಿಂದೆ ಇಡಲು ಪ್ರಯತ್ನಿಸೋಣ. ದೃಷ್ಟಿ ಮೇಲ್ಮುಖವಾಗಿರಲಿ. ಇದೇ ಸ್ಥಿತಿಯಲ್ಲಿ 10 ರಿಂದ 15 ಸೆಕೆಂಡ್ ಇರೋಣ. ಈ ಆಸನ ಮಾಡುವುದರಿಂದ ಸೊಂಟ ಹಾಗೂ ತೊಳೆಯ ನರಗಳು ಬಲಿಷ್ಠವಾಗುತ್ತದೆ. ಮೇರುದಂಡವು ಸಡಿಲಗೊಳ್ಳುತ್ತದೆ. ಉಸಿರಾಟ ಮಾಡುತ್ತಾ ಉಸಿರನ್ನು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಮೇಲಕ್ಕೆ ಬರೋಣ. ಬಲಕಾಲಿನ ಪಾದವನ್ನು ನೇರ. ಇದೇ ವಿಧಾನದಲ್ಲಿ ಎಡಗಡೆಯೂ ಮಾಡೋಣ. ಎಡಕಾಲಿನ ಪಾದವನ್ನು 90 ಡಿಗ್ರಿಯಷ್ಟು ತಿರುಗಿಸೋಣ. ಉಸಿರನ್ನು ಬಿಡುತ್ತಾ ಎಡಭಾಗಕ್ಕೆ ಬಾರಿಕೊಳ್ಳೋಣ ಹಾಗೂ ಎಡಕೈಯನ್ನು ಎಡಕಾಲಿನ ಪಾದದ ಹಿಂದೆ ಇಡಲು ಪ್ರಯತ್ನಿಸೋಣ. ದೃಷ್ಟಿ ಮೇಲ್ಮುಖವಾಗಿರಲಿ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಸ್ಲಿಪ್ ಡಿಸ್ಕ್ ಉದರ ಶಲ್ಯ ಚಿಕಿತ್ಸೆ ಮಾಡಿದವರು ಗಮನಿಸಿಕೊಂಡು ಈ ಆಸನವನ್ನು ಮಾಡೋಣ. ಉಸಿರನ್ನು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಮೇಲಕ್ಕೆ ಬರೋಣ. ಉಸಿರನ್ನು ಬಿಡುತ್ತಾ ಸಮಸ್ಥಿತಿ. ಶರೀರವನ್ನು ಗಮನಿಸಿಕೊಂಡು ವಿಶ್ರಾಂತಿ ಮಾಡೋಣ. ಒಂದಕ್ಕೆ ನಾವು ಮಾಡಲಿದ್ದೇವೆ ಕುಳಿತು ಮಾಡುವಂತಹ ಆಸನ. ಎಲ್ಲರೂ ಸುಖಾಸನದಲ್ಲಿ ಕುಳಿತುಕೊಳ್ಳೋಣ. ಭದ್ರ ಆಸನ ಅಥವಾ ಬದ್ಧಕೋನಾಸನ. ಭದ್ರ ಎಂದರೆ ದೃಢ ಎಂದು ಅರ್ಥ. ಕಾಲುಗಳನ್ನು ಮುಂದೆ ಚಾಚಿ ನೇರವಾಗಿ ಕುಳಿತುಕೊಳ್ಳೋಣ. ಕೈಗಳನ್ನು ಪೃಷ್ಠದ ಪಕ್ಕ ನೆಲದಲ್ಲಿ ಇಟ್ಟುಕೊಂಡು ದಂಡಾಸನ ಸ್ಥಿತಿಗೆ ಹೋಗೋಣ. 2 ಕಾಲುಗಳನ್ನು ಕೈಗಳ ಸಹಾಯದಿಂದ ಹತ್ತಿರಕ್ಕೆ ಎಳೆದುಕೊಂಡು ಮೂಲಾಧಾರದ ಬಳಿ ಇಟ್ಟುಕೊಳ್ಳೋಣ. ಬೆನ್ನು ಮತ್ತು ಗಲ್ಲ ನೇರವಾಗಿ ಬಿಡಬೇಕು. ಈ ಸ್ಥಿತಿಯಲ್ಲಿ ದೇಹವನ್ನು ಗಮನಿಸುತ್ತಾ ಸಹಜ ಉಸಿರಾಟದಲ್ಲಿ ಸ್ವಲ್ಪ ಹೊತ್ತು ಇರೋಣ. ಭದ್ರ ಆಸನ ಶರೀರವನ್ನು ದೃಢವಾಗಿರಿಸುತ್ತದೆ, ಮನಸ್ಸನ್ನು ಸ್ಥಿರವಾಗಿರಿಸುತ್ತದೆ. ಉಸಿರು ಬಿಡುತ್ತಾ ಕಾಲುಗಳನ್ನು ಮುಂದೆ ಚಾಚಿಕೊಂಡು ದಂಡಾಸನದಲ್ಲಿ ಬರೋಣ. ಗಮನಿಸೋಣ. ವಜ್ರಾಸನ. ದಂಡಾಸನದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಮೊದಲಿಗೆ ಬಲಗಾಲನ್ನು ಬಳಸಿ ಬಲಪೃಷ್ಠದ ಅಡಿಭಾಗದಲ್ಲಿ ಇಟ್ಟುಕೊಳ್ಳೋಣ. ನಂತರ ಎಡಗಾಲನ್ನು ಬಳಸಿ ಎಡಪೃಷ್ಠದ ಅಡಿಭಾಗದಲ್ಲಿ ಇಟ್ಟುಕೊಳ್ಳೋಣ. 2 ತೊಡೆಗಳನ್ನು ಹತ್ತಿರಕ್ಕೆ ತರೋಣ. ಕಾಲುಗಳ ಹೆಬ್ಬೆರಳುಗಳನ್ನು ಪರಸ್ಪರ ಸ್ಪರ್ಶಿಸುವಂತೆ ಇಟ್ಟುಕೊಳ್ಳೋಣ. ಕೈಗಳನ್ನು ಮೊಣಕಾಲುಗಳ ಮೇಲೆ, ಅಂಗೈಗಳು ಕೆಳಮುಖವಾಗಿ ಇಟ್ಟುಕೊಳ್ಳೋಣ. ತಲೆಯಿಂದ ಕಾಲಿನ ತನಕ ಶರೀರವನ್ನು ನೇರವಾಗಿರಿಸೋಣ. ಈಗ ನಾವು ವಜ್ರಾಸನ ಸ್ಥಿತಿಯಲ್ಲಿ ಇದ್ದೇವೆ. ವಜ್ರಾಸನವು ಸ್ಪೈನಲ್ ಕಾರ್ಡ್ ಅನ್ನು ನೇರಗೊಳಿಸಿ ದೇಹಕ್ಕೆ ದೃಢತೆಯನ್ನು ನೀಡುತ್ತದೆ. ಮುಂದಿನ ಆಸನ ಉಷ್ಟ್ರಾಸನ. ಮೊದಲಿಗೆ ಅರ್ಧ ಉಷ್ಟ್ರಾಸನ. ವಜ್ರಾಸನ ಸ್ಥಿತಿಯಲ್ಲಿ ನಾವಿದ್ದೇವೆ. ಮೊಣಕಾಲುಗಳ ಮೇಲೆ ನಿಲ್ಲೋಣ. ಅಂಗೈಗಳನ್ನು ಬೆರಳುಗಳು ಕೆಳಮುಖವಾಗಿರುವಂತೆ ಸೊಂಟದ ಹಿಂಭಾಗದಲ್ಲಿ ಇಟ್ಟುಕೊಳ್ಳೋಣ. ತಲೆಯನ್ನು ಭುಜಕ್ಕೆ ಸಮಾನಾಂತರವಾಗಿ ಇರಿಸೋಣ. ಅಲ್ಲಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ದೇಹವನ್ನು ಸೊಂಟದಿಂದಲೇ ಹಿಂದಕ್ಕೆ ವಾಲಿಸಿ ಶ್ವಾಸವನ್ನು ನಿಧಾನಕ್ಕೆ ಹೊರಕ್ಕೆ ಬಿಡುತ್ತಾ ಈ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡೋಣ. ಸಹಜ ಉಸಿರಾಟ. 10 ರಿಂದ 15 ಸೆಕೆಂಡುಗಳ ಕಾಲ ಇರೋಣ. ಇದು ಅರ್ಧ ಉಷ್ಟ್ರಾಸನ ಸ್ಥಿತಿ. ಈ ಆಸನದಿಂದ ಬೆನ್ನು ಹಾಗೂ ಕುತ್ತಿಗೆಯ ಮಾಂಸಖಂಡಗಳು ಸದೃಢವಾಗುತ್ತದೆ. ಮಲಬದ್ಧತೆ ಮತ್ತು ಬೆನ್ನು ನೋವಿಂದ ಮುಕ್ತಿ ಸಿಗುತ್ತದೆ. ಈ ಸ್ಥಿತಿಯಲ್ಲಿ ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ಉಷ್ಟ್ರಾಸನಕ್ಕೆ ಹೋಗೋಣ. ಬಲಕೈಯಿಂದ ಬಲಹಿಂಗಾಲನ್ನು ಹಾಗೂ ಎಡಕೈಯಿಂದ ಎಡಹಿಂಗಾಲನ್ನು ಹಿಡಿಯುವ ಪ್ರಯತ್ನ ಮಾಡೋಣ. ಕುತ್ತಿಗೆ ವಾಲುವಾಗ, ಕುತ್ತಿಗೆ ನೋವಾಗದಂತೆ ಹಿಂದಕ್ಕೆ ವಾಲುವಾಗ ಎಚ್ಚರ ವಹಿಸಿಕೊಳ್ಳೋಣ. ಉಷ್ಟ್ರಾಸನ ದೃಷ್ಟಿದೋಷದವರಿಗೆ ಅತ್ಯಂತ ಪ್ರಯೋಜನಕಾರಿ. ಬೆನ್ನು ಹಾಗೂ ಕುತ್ತಿಗೆಯ ನೋವಿನಿಂದ ಆರಾಮ ನೀಡುತ್ತದೆ. ಶ್ವಾಸಕೋಶಕ್ಕೆ ಹೆಚ್ಚಿನ ಆಕ್ಸಿಜನ್ ಅನ್ನು ಪೂರೈಕೆ ಮಾಡುತ್ತದೆ. ಹೊಟ್ಟೆಯ ಬೊಜ್ಜನ್ನು ಇಳಿಸುವಲ್ಲಿ ಕೂಡ ಇದು ಸಹಕಾರಿಯಾಗಿದೆ. ಅಧಿಕ ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು ಇರುವವರು ಸ್ವಲ್ಪ ಗಮನಿಸಿಕೊಂಡು ಜಾಗರೂಕತೆಯಿಂದ ಮಾಡೋಣ. ಒಂದಕ್ಕೆ ನಾವು ಮಾಡಲಿದ್ದೇವೆ ಶಶಂಕಾಸನ. ಶಶಂಕ ಎಂದರೆ ಮೊಲ ಎಂದು ಅರ್ಥ.
ವಜ್ರಾಸನ ಸ್ಥಿತಿಯಲ್ಲಿ ನಾವಿದ್ದೇವೆ. ಎರಡೂ ತೊಡೆಗಳನ್ನು ಪಕ್ಕಕ್ಕೆ ಸರಿಸಿ ಕಾಲಿನ ಹೆಬ್ಬೆರಳುಗಳನ್ನು ಪರಸ್ಪರ ಸ್ಪರ್ಶಗೊಳಿಸುವ, ಕೈಗಳನ್ನು ಮೊಣಕಾಲುಗಳ ನಡುವೆ ಇಡೋಣ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ಚಾಚೋಣ. ಎದುರಿಗೆ ಬಾಗುತ್ತಾ ಗಲ್ಲವನ್ನು ನೆಲಕ್ಕೆ ತಾಗಿಸೋಣ. ಭುಜಗಳು ಸಮಾನಾಂತರವಾಗಿರಲಿ, ದೃಷ್ಟಿ ಮುಂದಕ್ಕೆ. ಇದು ಟೆನ್ಷನ್ ಹಾಗೂ ಸಿಟ್ಟನ್ನು ನಿಯಂತ್ರಿಸಲು ಸಹಾಯಕ. ಈ ಸ್ಥಿತಿಯಲ್ಲೇ ಸ್ವಲ್ಪ ಕಾಲ ವಿಶ್ರಮಿಸೋಣ. ಈಗ ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ಮೇಲಕ್ಕೆ ಬರೋಣ. ವಿಶ್ರಮಿಸೋಣ. ಮುಂದಿನ ಆಸನ ಉದ್ದಾನಮಂಡಲಾಸನ. ಈ ಆಸನದಲ್ಲಿ ಶರೀರದ ಸ್ಥಿತಿ ಊರ್ಧ್ವಮುಖದ ಕಾಮೆಯಂತೆ ಇರುತ್ತದೆ. ವಜ್ರಾಸನ ಸ್ಥಿತಿಯಲ್ಲಿ ನಾವಿದ್ದೇವೆ. ಕಾಲಿನ ಹೆಬ್ಬೆರಳುಗಳನ್ನು ಹತ್ತಿರಗಳನ್ನು, ಎರಡೂ ತೊಡೆಗಳನ್ನು ಅಗಲಿಸೋಣ. ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ಕೈಗಳನ್ನು ಪಕ್ಕದಿಂದಲೇ ಎಳೆದಿಡೋಣ. ಕೈಯ ಹಿಂಭಾಗದಿಂದ ಎರಡು ಕೈಗಳನ್ನು ಬಗ್ಗಿಸಿ ಅಂಗೈಗಳನ್ನು ವಿರುದ್ಧ ನೆಲೆಯಲ್ಲಿ ಇಡೋಣ. ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿಡೋಣ. ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟ. ಈ ಆಸನ ಸ್ವಲ್ಪ ನೋವು, ಕುತ್ತಿಗೆ ನೋವಿಂದ ಬಿಡುಗಡೆ ನೀಡುತ್ತದೆ. ಶರೀರದ ಮಧ್ಯಭಾಗಕ್ಕೆ ಇದರಿಂದ ಪ್ರಯೋಜನವಾಗುತ್ತದೆ. ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮೊಣಕಾಲು ನೋವಿರುವವರು ಗಮನಿಸಿಕೊಂಡು ಈ ಆಸನವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಬಿಡಿಸಿಕೊಂಡು, ಉಸಿರನ್ನು ಬಿಡುತ್ತಾ ಕೈಗಳನ್ನು ಪಕ್ಕದಿಂದಲೇ ಕೆಳಗೆ ತಂದು ವಜ್ರಾಸನಕ್ಕೆ ಬರೋಣ. ಅಲ್ಲಿಂದ ಎಡಕಾಲು ಮುಂದಕ್ಕೆ, ಬಲಕಾಲು ಮುಂದಕ್ಕೆ. ವಿರಾಮ ಆಸನದಲ್ಲಿ ವಿಶ್ರಾಂತಿ ಪಡೆಯೋಣ. ಮುಂದಿನ ಆಸನ ವಕ್ರಾಸನ. ದಂಡಾಸನದಲ್ಲಿ ಕುಳಿತುಕೊಳ್ಳೋಣ. ಬಲಕಾಲನ್ನು ಮೊಣಕಾಲಿನಿಂದ ಮಡಚಿ ಎಡಗಾಲಿನ ಮಂಡಿಯ ಪಕ್ಕ ಬಲಪಾದವನ್ನು ಇರಿಸೋಣ. ಎಡಭುಜವನ್ನು ಬಲ ಮೊಣಕಾಲಿಗೆ ಸುತ್ತಿ ಎಡ ಹಸ್ತವನ್ನು ಬಲಪಾದದ ಬಳಿ ಇರಿಸೋಣ. ಬಲಹಸ್ತ ಹಿಂದಕ್ಕೆ ನೆಲದಲ್ಲಿ ಇರಿಸೋಣ. ಉಸಿರು ಬಿಡುತ್ತಾ ಶರೀರ ಹಾಗೂ ಕುತ್ತಿಗೆಯನ್ನು ಬಲಭಾಗಕ್ಕೆ ತಿರುಗಿಸೋಣ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಉಸಿರು ತೆಗೆದುಕೊಳ್ಳುತ್ತಾ ತಲೆ ಮುಂದಕ್ಕೆ ತಿರುಗಿಸೋಣ. ಉಸಿರು ಬಿಡುತ್ತಾ ಕೈ ಕಾಲುಗಳನ್ನು ಬಿಡಿಸಿಕೊಳ್ಳೋಣ. ಈಗ ದೇಹದ ಎಡಬದಿಗೆ ಪುನರಾವರ್ತಿಸೋಣ. ಎಡಕಾಲನ್ನು ಮೊಣಕಾಲಿಂದ ಮಡಚಿ ಬಲಕಾಲಿನ ಮಂಡಿಯ ಪಕ್ಕ ಎಡಪಾದವನ್ನು ಇರಿಸೋಣ. ಬಲಭುಜವನ್ನು ಎಡಮೊಣಕಾಲಿಗೆ ಸುತ್ತಿ ಬಲಹಸ್ತವನ್ನು ಎಡಪಾದದ ಬಳಿ ಇರಿಸೋಣ. ಎಡಹಸ್ತ ಹಿಂದಕ್ಕೆ ನೆಲದಲ್ಲಿರಿಸೋಣ. ಉಸಿರು ಬಿಡುತ್ತಾ ಶರೀರ ಹಾಗೂ ಕುತ್ತಿಗೆಯನ್ನು ಎಡಭಾಗಕ್ಕೆ ತಿರುಗಿಸೋಣ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಇನ್ಹೇಲ್, ತಲೆಯನ್ನು ಮುಂದಕ್ಕೆ ತಿರುಗಿಸಿ ಎಕ್ಸೇಲ್ ಮಾಡಿಕೊಂಡು ಕೈ ಕಾಲುಗಳನ್ನು ಬಿಡಿಸಿಕೊಂಡು ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ಪಡೆಯೋಣ. ಈಗ ನಾವು ಮಾಡಲಿದ್ದೇವೆ ಹೊಟ್ಟೆಯ ಮೇಲೆ ಮಲಗಿಕೊಂಡು ಮಾಡುವ ಆಸನಗಳು. ಮಕರಾಸನ. ಮಕರ ಎಂದರೆ ಮೊಸಳೆ. ಸುಖಾಸನಕ್ಕೆ ಬರೋಣ. ಹೊಟ್ಟೆಯ ಮೇಲೆ ಮಲಗಿಕೊಳ್ಳೋಣ. ಕಾಲುಗಳನ್ನು ದೂರ ದೂರವಿರಿಸೋಣ. ಪಾದಗಳು ಹೊರಮುಖವಾಗಿರಲಿ. ಎಡ ಹಸ್ತದ ಮೇಲೆ ಬಲ ಹಸ್ತವನ್ನು ಇರಿಸಿ ಎಡಕೆನ್ನೆಯನ್ನು ಕೈಗಳ ಮೇಲಿಟ್ಟುಕೊಳ್ಳೋಣ. ಈ ಸ್ಥಿತಿಯನ್ನು ಮಕರಾಸನ ಎನ್ನುತ್ತೇವೆ. ಈ ಆಸನವನ್ನು ವಿಶ್ರಾಂತಿಗಾಗಿ ಮಾಡಲಾಗುತ್ತದೆ. ಇದು ಬೆನ್ನಿನ ಕೆಳಭಾಗಕ್ಕೆ ಆರಾಮವನ್ನು ನೀಡುತ್ತದೆ. ವಿಶ್ರಾಂತ ಸ್ಥಿತಿ. ಮುಂದಕ್ಕೆ ನಾವು ಮಾಡಲಿದ್ದೇವೆ ಭುಜಂಗಾಸನ. ಭುಜಂಗ ಎಂದರೆ ಸರ್ಪ. ಮಕರಾಸನ ಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಮುಂದಕ್ಕೆ ಎಳೆಯೋಣ. ಹಣೆಯನ್ನು ನೆಲದ ಮೇಲೆ ಇಡೋಣ. ಹಸ್ತಗಳನ್ನು ಎದೆಯ ಬಳಿ ತರೋಣ. ಮುಂಗೈಗಳನ್ನು ಎತ್ತಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ದೇಹದ ಹೊಕ್ಕುಳ ಭಾಗದ ತನಕ ದೇಹವನ್ನು ಮೇಲಕ್ಕೆತ್ತೋಣ. ಈ ಸ್ಥಿತಿಯನ್ನು ಭುಜಂಗಾಸನ ಸ್ಥಿತಿ ಎನ್ನುತ್ತೇವೆ. ಈ ಆಸನ ಡಿಪ್ರೆಷನ್, ಟೆನ್ಷನ್ ನಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಬೆನ್ನು ನೋವು ಹಾಗೂ ಶ್ವಾಸ ಸಂಬಂಧಿ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಉಸಿರನ್ನು ಬಿಡುತ್ತಾ ಹಣೆಯನ್ನು ನೆಲದ ಮೇಲಿಡೋಣ. ಬಾಹುಗಳನ್ನು ಬಿಡಿಸಿ ಕಾಲುಗಳನ್ನು ಅಗಲಿಸಿ ಮಕರ ಆಸನದಲ್ಲಿ ವಿಶ್ರಾಂತಿ ಪಡೆಯೋಣ. ಮುಂದಿನ ಆಸನ ಶಲಭಾಸನ. ಶಲಭ ಎಂದರೆ ಮಿಡತೆ. ಮಕರಾಸನದಲ್ಲಿ ಹೊಟ್ಟೆಯ ಮೇಲೆ ಮಲಗಿಕೊಂಡಿದ್ದೇವೆ. ಕಾಲುಗಳನ್ನು ಜೋಡಿಸಿ ಗದ್ದವನ್ನು ನೆಲದ ಮೇಲಿಡೋಣ. ಎರಡೂ ಕೈಗಳನ್ನು ತೊಡೆಯ ಅಡಿಭಾಗದಲ್ಲಿ, ಅಂಗೈಗಳನ್ನು ಮೇಲ್ಮುಖವಾಗಿ ಇಟ್ಟುಕೊಳ್ಳೋಣ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ
ಕಾಲುಗಳನ್ನು ಮೇಲಕ್ಕೆತ್ತಿ, ಮೊಣಕಾಲುಗಳು ಮಡಚದೆ ಸಾಧ್ಯವಾದಷ್ಟು ಮೇಲಕ್ಕೆತ್ತಿ. ಉಸಿರನ್ನು ಬಿಡುತ್ತಾ ಕಾಲುಗಳನ್ನು ಕೆಳಗಿಸೋಣ. ಕೈಗಳನ್ನು ಹೊರಕ್ಕೆ ತೆಗೆದು ಮಕರಾಸನದಲ್ಲಿ ವಿಶ್ರಾಂತಿ ಮಾಡೋಣ. ಮುಂದಕ್ಕೆ ನಾವು ಮಾಡಲಿದ್ದೇವೆ ಸೇತುಬಂಧ ಆಸನ. ಕಾಲುಗಳನ್ನು ಜೋಡಿಸಿಕೊಳ್ಳೋಣ. ಹಸ್ತಗಳನ್ನು ತೊಡೆಗಳ ಪಕ್ಕ ಇಡೋಣ. ಪಾದಗಳನ್ನು ಪೃಷ್ಠದ ಬಳಿ ಇರಿಸೋಣ. ಹಸ್ತಗಳಿಂದ ಕಾಲಿನ ಮಣಿಗಂಟಿನ ಭಾಗದಲ್ಲಿ ಲಾಕ್ ಮಾಡಿಕೊಳ್ಳೋಣ. ಅಲ್ಲಿರುವ ಸೊಂಟದ ಭಾಗವನ್ನು ಮೇಲಕ್ಕೆತ್ತಿ ಶರೀರವನ್ನು ಸೇತುವೆಯ ಆಕಾರಕ್ಕೆ ತರೋಣ. ಗರ್ಭವನ್ನು ಎದೆಗೆ ತಾಗಿಸುವ ಪ್ರಯತ್ನ ಮಾಡೋಣ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಮಾಡೋಣ. ಈ ಆಸನ ಡಿಪ್ರೆಷನ್ ಹಾಗೂ ಅತಿಯಾದ ಕೋಪದಿಂದ ಮುಕ್ತಿಯನ್ನು ನೀಡುತ್ತದೆ. ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ಸಹಜ ಸ್ಥಿತಿಗೆ ಬರೋಣ. ದೇಹವನ್ನು ಗಮನಿಸುತ್ತಾ ಶವಾಸನದಲ್ಲಿ ವಿಶ್ರಮಿಸೋಣ. ಮುಂದಿನ ಆಸನ ಉತ್ಥಾನ ಪಾದ. ಉಸಿರು ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸೋಣ. ವಿಶ್ರಾಂತಿ ಪಾದದವರೆಗಿನ ಶರೀರದ ಎಲ್ಲಾ ಹೊರ ಹಾಗೂ ಒಳ ಅಂಗಾಂಗಗಳಿಗೆ ವಿಶ್ರಾಂತಿಯನ್ನು ನೀಡುತ್ತಾ ಸಾಗೋಣ. ಸಹಜವಾಗಿ ಲಯಬದ್ಧವಾಗಿ ನಿಧಾನವಾಗಿ ಉಸಿರಾಡೋಣ. ತಾಯಿ ಮಂಗಳಾಂಬೆ. ರಿಲ್ಯಾಕ್ಸ್ ದ ಹೋಲ್ ಬಾಡಿ ಕಾನ್ಶಿಯಸ್ಲಿ. ಬಿ ಅವೇರ್ ಆಫ್ ದ ನ್ಯಾಚುರಲ್ ಬ್ರೆತ್ ಅಂಡ್ allow it become shallow. Remain in the position till you feel refreshed and relaxed. ಈ ಆಸನ ಎಲ್ಲಾ ರೀತಿಯ ಟೆನ್ಷನ್ ನಿಂದ ಮುಕ್ತಿ ನೀಡುತ್ತದೆ. ಶವಾಸನದಿಂದ ದೇಹ ಹಾಗೂ ಮನಸ್ಸು ವಿಶ್ರಾಂತಿಯನ್ನು ಹೊಂದಿದೆ. ಶವಾಸನದಿಂದ ನಿಧಾನವಾಗಿ ಹಿಂದಕ್ಕೆ ಬರೋಣ. ಕಾಲುಗಳನ್ನು ಜೋಡಿಸಿಕೊಂಡು ಬಲಭಾಗಕ್ಕೆ ಹೊರಳಿಕೊಳ್ಳುವ. ಅಲ್ಲಿಂದ ಮೇಲಕ್ಕೆ ಬಂದು ಸುಖಕರ ಆಸನದಲ್ಲಿ ಕುಳಿತುಕೊಳ್ಳೋಣ. ವಿಶ್ರಾಂತ ದೇಹ ಮನಸ್ಸಿನೊಂದಿಗೆ ಈಗ ಮಾಡಲಿದ್ದೇವೆ ಪ್ರಾಣಾಯಾಮ. ಮೊದಲಿಗೆ ಕಪಾಲಭಾತಿ, ಸುಖಾಸನ, ಪದ್ಮಾಸನ ಹಾಗೂ ವಜ್ರಾಸನ ಯಾವುದೇ ಅನುಕೂಲಕರವಾದ ಆಸನದಲ್ಲಿ ಕುಳಿತುಕೊಳ್ಳೋಣ. ಕೈಗಳಲ್ಲಿ ಜ್ಞಾನಮುದ್ರೆ, ಹೆಬ್ಬೆರಳು ಹಾಗೂ ತೋರು ಬೆರಳನ್ನು ಜೋಡಿಸಿಕೊಂಡು ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳೋಣ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ದೇಹವನ್ನು ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯೋಣ. ಮೂಗಿನ ಎರಡೂ ಹೊಳ್ಳೆಗಳಿಂದ ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎದೆಯನ್ನು ಉಬ್ಬಿಸೋಣ. ಈಗ ನಿಧಾನವಾಗಿ 30 ಬಾರಿ ಸಕ್ರಿಯವಾಗಿ ಉಸಿರನ್ನು ಹೊರಗೆ ಬಿಡಿ. ಪ್ರತಿಯೊಂದು ಆವೃತ್ತದ ಕೊನೆಯಲ್ಲಿ ದೀರ್ಘವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳೋಣ. ಪ್ರಾರಂಭದಲ್ಲಿ ಮಾಡುವವರು ಮೊದಲು 20 ರ್ಯಾಪಿಡ್ ಬ್ರೆತ್ಗಳನ್ನು ಮಾಡಿದರೆ ಸಾಕು. ಇದೇ ರೀತಿ ಇನ್ನೂ 2 ಬಾರಿ ಪುನರಾವರ್ತಿಸೋಣ. ಕಪಾಲಭಾತಿ ಶ್ವಾಸನಾಳಗಳನ್ನು ಸ್ವಚ್ಛಗೊಳಿಸುತ್ತದೆ. ಕಫ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ಮುಂದಕ್ಕೆ ನಾವು ಮಾಡಲಿದ್ದೇವೆ ನಾಡಿ ಶೋಧನ ಪ್ರಾಣಾಯಾಮ. ಕ್ರಮವಾಗಿ ಎಡ ಮತ್ತು ಬಲನಾಸಿಕ ರಂಧ್ರಗಳ ಮೂಲಕ ಉಸಿರಾಡುವುದು. ಜ್ಞಾನಮುದ್ರೆಯಲ್ಲಿ ಕುಳಿತುಕೊಂಡಿದ್ದೇವೆ. ಬೆನ್ನುಹುರಿಯನ್ನು ನೇರವಾಗಿರಿಸಿ ತೋರು ಬೆರಳು ಹಾಗೂ ಮಧ್ಯದ ಬೆರಳನ್ನು ಮಡಚಿಕೊಳ್ಳುತ್ತಾ ಹೆಬ್ಬೆರಳು, ಉಂಗುರ ಬೆರಳು ಹಾಗೂ ಕಿರು ಬೆರಳನ್ನು ಬಿಡಿಸಿಕೊಳ್ಳುತ್ತಾ ನಾಸಿಕಾಗ್ರ ಮುದ್ರೆ ಮಾಡಿಕೊಳ್ಳೋಣ. ಬಲಕೈ ಹೆಬ್ಬೆರಳನ್ನು ಬಲ ಮೂಗಿನ ರಂಧ್ರದ ಮೇಲಿಡೋಣ. ಎಡನಾಸಿಕ ರಂಧ್ರದಿಂದ ದೀರ್ಘ ಶ್ವಾಸವನ್ನು ಎಳೆದುಕೊಳ್ಳೋಣ. ಎಡನಾಸಿಕ ರಂಧ್ರವನ್ನು ಮುಚ್ಚಿ ಬಲನಾಸಿಕ ರಂಧ್ರದಿಂದ ಉಸಿರನ್ನು ಹೊರಗೆ ಬಿಡೋಣ. ಮುಂದಿನ ಬಾರಿ ಬಲನಾಸಿಕ ರಂಧ್ರದಿಂದ ದೀರ್ಘ ಶ್ವಾಸವನ್ನು ಎಳೆದುಕೊಳ್ಳಿ. ಬಲನಾಸಿಕ ರಂಧ್ರವನ್ನು ಮುಚ್ಚಿ ಎಡನಾಸಿಕ ರಂಧ್ರದಿಂದ ಉಸಿರನ್ನು ಹೊರಗೆ ಬಿಡೋಣ. ಇದು ನಾಡಿ ಶೋಧನ ಪ್ರಾಣಾಯಾಮದ 1 ಆವೃತ್ತ. ಇದೇ ರೀತಿ ಇನ್ನೂ 4 ಆವೃತ್ತಗಳನ್ನು ಪೂರ್ಣಗೊಳಿಸೋಣ. Open the left nostril, breathe in from the left nostril, close the left nostril with small and ring finger and release the thumb from right nostril. Exhale through the right nostril. Next, inhale to the right nostril. At the end of inhalation, close the right nostril, open the left nostril and exhale through it. ಆರಂಭದಲ್ಲಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಸಮಯ ಒಂದೇ ರೀತಿಯಾಗಿರಬೇಕು. ನಿಧಾನವಾಗಿ 1:2 ರೇಷಿಯೋದಲ್ಲಿ ಇದನ್ನು ಅನುಸರಿಸಬಹುದು. ಶ್ವಾಸ ನಿಧಾನ, ಸ್ಥಿರ ಹಾಗೂ ನಿಯಂತ್ರಿತವಾಗಿರಬೇಕು. ಈ ಪ್ರಾಣಾಯಾಮದ ಉದ್ದೇಶ ಶಕ್ತಿಯ ಎಲ್ಲ ಪ್ರಮುಖ ಮಾರ್ಗಗಳನ್ನು ಶುದ್ಧಗೊಳಿಸುವುದು. ಚಿಂತೆಯನ್ನು ಶಾಂತಗೊಳಿಸಿ ಇಡೀ ಶರೀರವನ್ನು ಪೋಷಿಸುತ್ತದೆ. ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಕಫ ಸಂಬಂಧಿತ ದೋಷಗಳನ್ನು ನಿವಾರಿಸುತ್ತದೆ. 5 ಆವೃತ್ತಗಳು ಮುಗಿದ ನಂತರ ದೇಹವನ್ನು ಗಮನಿಸುತ್ತಾ ವಿಶ್ರಮಿಸೋಣ. ಮುಂದಿನ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ. ಶೀತಲಿ ಎಂದರೆ ತಂಪು. ಈ ಪ್ರಾಣಾಯಾಮ ಸಾಧಕರ ಚಿತ್ತವನ್ನು ತಂಪುಗೊಳಿಸಿ ವ್ಯಾಘ್ರತೆಯನ್ನು ಕಡಿಮೆ ಮಾಡುತ್ತದೆ. ಶೀತಲಿ ಪ್ರಾಣಾಯಾಮ ತನ್ನ ಹೆಸರಿಗೆ ಮನಸ್ಸಿಗೆ ಮತ್ತು ಶರೀರಕ್ಕೆ ತಂಪನ್ನು ನೀಡುತ್ತದೆ.
ಆರಾಮದಾಯಕ ಆಸನದಲ್ಲಿ ಕುಳಿತುಕೊಂಡಿದ್ದೇವೆ. ಕೈಗಳಲ್ಲಿ ಜ್ಞಾನಮುದ್ರೆಯನ್ನು ಮಾಡಿ ಮೊಣಕಾಲುಗಳ ಮೇಲೆ ಇಟ್ಟುಕೊಂಡಿದ್ದೇವೆ. ಈಗ ನಾಲಿಗೆಯನ್ನು ಹೊರಕ್ಕೆ ಚಾಚಿ ತುದಿಯಿಂದ ಮಡಚಿ ಟ್ಯೂಬ್ನಂತಹ ಆಕೃತಿಯಂತೆ ಮಾಡಿ ಈ ಟ್ಯೂಬ್ನಂತೆ ಇರುವ ನಾಲಿಗೆಯಿಂದ ಉಸಿರನ್ನು ತೆಗೆದುಕೊಳ್ಳುತ್ತಾ ಗಾಳಿಯನ್ನು ಶ್ವಾಸಕೋಶದಲ್ಲಿ ತುಂಬಿಕೊಂಡು ಬಾಯಿಯನ್ನು ಮುಚ್ಚಿಕೊಳ್ಳೋಣ. ಆಮೇಲೆ ಮೂಗಿನ 2 ರಂಧ್ರಗಳಿಂದ ನಿಧಾನವಾಗಿ ಶ್ವಾಸವನ್ನು ಹೊರಗೆ ಬಿಡೋಣ. ಇನ್ನೂ 2 ಬಾರಿ ಪುನರಾವರ್ತಿಸೋಣ. ಶೀತಲಿ ಪ್ರಾಣಾಯಾಮ ರಕ್ತವನ್ನು ಶುದ್ಧಗೊಳಿಸುತ್ತದೆ, ಶರೀರಕ್ಕೆ ತಂಪನ್ನು ಒದಗಿಸುತ್ತದೆ. ಅಧಿಕ ರಕ್ತದೊತ್ತಡ ಇರುವವರು ಈ ಪ್ರಾಣಾಯಾಮವನ್ನು ಮಾಡುವುದರಿಂದ ಬಹಳಷ್ಟು ಪ್ರಯೋಜನವನ್ನು ಪಡೆಯಬಹುದು. ಹಸಿವು ಬಾಯಾರಿಕೆಯನ್ನು ಇದು ಶಮನಗೊಳಿಸುತ್ತದೆ. ಕಫ ಹಾಗೂ ಅಜೀರ್ಣ ಇತರ ವ್ಯಾಧಿಗಳನ್ನು ದೂರ ಮಾಡಿ ತ್ವಚೆ ಹಾಗೂ ಕಣ್ಣಿಗೆ ಸಹಕಾರಿಯಾಗಿದೆ. ಶೀತಲಿ ಪ್ರಾಣಾಯಾಮದಿಂದ ದೇಹ ಮನಸ್ಸು ಶಾಂತವಾಗಿದೆ, ತಂಪಾಗಿದೆ. ಮುಂದಿನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಈ ಪ್ರಾಣಾಯಾಮದಲ್ಲಿ ಶ್ವಾಸ ಬಿಡುವಾಗ ಬರುವ ಸದ್ದು ಭ್ರಮರ ಅಂದರೆ ದುಂಬಿಯ ಧ್ವನಿಯಂತೆ ಇರುತ್ತದೆ. ಈಗ ಭ್ರಾಮರಿಯನ್ನು ಷಣ್ಮುಖಿ ಮುದ್ರೆಯಲ್ಲಿ ಮಾಡೋಣ. ಕಿವಿಗಳನ್ನು ಹೆಬ್ಬೆರಳುಗಳಿಂದ ಮುಚ್ಚಿಕೊಳ್ಳೋಣ. ತೋರುಬೆರಳಿಂದ ಕಣ್ಣುಗಳನ್ನು, ನಡುಬೆರಳುಗಳಿಂದ ಮೂಗನ್ನು, ಉಂಗುರ ಹಾಗೂ ಕಿರುಬೆರಳುಗಳಿಂದ ತುಟಿಯ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಇಟ್ಟುಕೊಳ್ಳೋಣ. ಮೂಗಿನ 2 ರಂಧ್ರಗಳಿಂದ ಶ್ವಾಸವನ್ನು ಎಳೆದುಕೊಳ್ಳೋಣ. ನಿಯಂತ್ರಿತ ವೇಗದಲ್ಲಿ ನಿಧಾನವಾಗಿ ದುಂಬಿಯ ಸದ್ದಿನೊಂದಿಗೆ ಉಸಿರನ್ನು ಹೊರಗೆ ಬಿಡೋಣ. ಇದೇ ರೀತಿ 2 ಬಾರಿ ಪುನರಾವರ್ತಿಸೋಣ. ನಿದ್ರೆ ಬರದಿದ್ದರೆ ಒಳ್ಳೆಯ ಔಷಧ ಇದು. ಟೆನ್ಷನ್ ಸಂಬಂಧಿತ ವಿಚಾರಗಳನ್ನು ದೂರ ಮಾಡಲು ಸಹಕಾರಿಯಾಗಿದೆ. ಈ ಪ್ರಾಣಾಯಾಮವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಅನುಕೂಲಕರವಾದ ಆಸನದಲ್ಲಿ ನಾವಿದ್ದೇವೆ. ಬೆನ್ನನ್ನು ಆರಾಮದಾಯಕ ಸ್ಥಿತಿಯಲ್ಲಿ ನೇರವಾಗಿರಿಸೋಣ. ನಾಭಿಯ ಪಕ್ಕ ಎಡ ಹಂತದ ಮೇಲೆ ಬಲ ಹಂತವನ್ನು ಇರಿಸಿ ಬೈರುವ ಮುದ್ರೆಯನ್ನು ಅಳವಡಿಸಿಕೊಳ್ಳೋಣ. ಭುಜ ಮತ್ತು ಹೆಗಲನ್ನು ತಡೆದುಗೊಳಿಸಿ ಆರಾಮದಾಯಕ ಸ್ಥಿತಿಯಲ್ಲಿ ಇರೋಣ. ಕಣ್ಣುಗಳನ್ನು ಮುಚ್ಚಿ ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿಕೊಳ್ಳೋಣ. ನಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಟ್ಟುಕೊಳ್ಳೋಣ. ಮನಸ್ಸಿಗೆ ಬರುವ ಎಲ್ಲ ಆಲೋಚನೆಗಳನ್ನು ದೂರವಿರಿಸಿ ಶುದ್ಧವಾದ ಮನಸ್ಸಿನಿಂದ ಧ್ಯಾನ ಮಾಡೋಣ. ಗಮನ ನಮ್ಮ ಹೂವುಗಳ ನಡುವಿನ ಆಧ್ಯಾತ್ಮಿಕತೆಯಲ್ಲಿ. ಧ್ಯಾನ ಮನಸ್ಸನ್ನು ಶಾಂತಗೊಳಿಸಿ ಆನಂದದಾಯಕವಾಗಿರುತ್ತದೆ. ಏಕಾಗ್ರತೆ ವಿಚಾರಗಳ ಸ್ಪಷ್ಟತೆ, ಇಚ್ಛಾಶಕ್ತಿ ಮತ್ತು ನಿರೀಕ್ಷೆಗಳನ್ನು ಹೆಚ್ಚಿಸುತ್ತದೆ. ಮನಸ್ಸನ್ನು ದೇಹವನ್ನು ಕೆಳಗೊಳಿಸುತ್ತದೆ. ನನ್ನನ್ನು ನಾನು ಆರೋಗ್ಯಕರ, ಶಾಂತಿಪ್ರಿಯ, ಪ್ರಸನ್ನ ಹಾಗೂ ಸ್ನೇಹಪರ ಮಾನವನಾಗಿ ಮಾಡುವ ಸಂಕಲ್ಪ ಮಾಡುತ್ತೇನೆ. ನನ್ನ ಪ್ರತಿಯೊಂದು ಕೆಲಸದಿಂದಲೂ ನನ್ನ ಸುತ್ತಲೂ ಶಾಂತಿ, ಸುಖ, ಸಮೃದ್ಧಿಯ ಸ್ನೇಹಪೂರ್ವಕ ವಾತಾವರಣ ನಿರ್ಮಿಸುವ ಪ್ರಯತ್ನ ಮಾಡುತ್ತೇನೆ. ನಾನು ಅಹಂ ಮತ್ತು ಅಜ್ಞಾನದಿಂದ ಜೀವನದ ಕಾಲದಲ್ಲಿ ಯೋಗಮಯ ಮತ್ತು ವಿವೇಕಯುಕ್ತ ಜೀವನ ನಡೆಸುತ್ತಾ ವಿಶ್ವಬಂಧುತ್ವ ಮತ್ತು ಐಕ್ಯತೆಯ ಭಾವನೆಯಲ್ಲಿ ಇಡೀ ವಿಶ್ವವನ್ನು ನನ್ನಲ್ಲಿ ಸಮನ್ವಯಗೊಳಿಸುವ ಪುರುಷಾರ್ಥವನ್ನು ಸಾಧಿಸುತ್ತೇನೆ. ನಾನು ವಸುದೈವ ಕುಟುಂಬಕಂ ಮತ್ತು ಸಹಬಾಳ್ವೆಯ ಸಿದ್ಧಾಂತದ ಬಗ್ಗೆ ಸಂಪೂರ್ಣ ಆಸ್ಥೆಯಲ್ಲಿ ಎಲ್ಲರ ಬಗ್ಗೆ ಕೃತಜ್ಞತಾ ಭಾವದಿಂದ ಆತ್ಮೀಯ ವ್ಯವಹಾರ ಮತ್ತು ಉತ್ತಮ ನಡೆದುಕೊಳ್ಳುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಕೈಗಳಲ್ಲಿ ನಮಸ್ಕಾರ ಮಂತ್ರೆ ಮಾಡೋಣ. ಲೋಕ ಕಲ್ಯಾಣ ಮಂತ್ರವನ್ನು ಎಲ್ಲರೂ ಒಟ್ಟಾಗಿ ಪಠಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯन्तು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶಾಂತಿ ಶಾಂತಿ ಶಾಂತಿ. बोलो भारत माता की जय.
ಮಾಡಿಕೊಳ್ಳೋಣ.